ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀ ವಿಶ್ವನಾಥ ಸ್ವಾಮೀಜಿಯವರೇ, ಹಿರಿಯರಾದ ವಿಶ್ವನಾಥ ಸ್ವಾಮೀಜಿಯವರೇ, ಆತ್ಮೀಯ ಮಿತ್ರ ಪ್ರಮೋದ್ ದೇಶಪಾಂಡೆ ಅವರೇ, ಹಾಗೂ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀ ಶಿವರುದ್ರಾಯ ಮಠ ಅವರೇ, ಹಿರಿಯರಾದಂತಹ ಬಾಬುರಾವ್ ಕುಲಕರ್ಣಿ ಸರ್ ಅವರೇ, ಹಾಗೂ ಬಡಾವಣೆಯ ಎಲ್ಲ ಹಿರಿಯರೇ ಹಾಗೂ ಮಾತೆಯರೇ, ಇವತ್ತು ಬಹಳ ವಿಶೇಷವಾದ ದಿನ. ಆ ವಿಶೇಷವಾದ ದಿನ ಪುಟ್ಟ ಮಗು ಭಗವದ್ಗೀತೆಯ ಶ್ಲೋಕವನ್ನು ಬಹಳ ಅಸ್ಖಲಿತವಾಗಿ ಹೇಳೋದರ ಮುಖಾಂತರ ಸೂಚ್ಯವಾಗಿ ಹೇಳಿದೆ. ಅಂದರೆ ಇವತ್ತು ಗೀತಾ ಜಯಂತಿ, ಭಗವದ್ಗೀತಾ ಜಯಂತಿ. ಅಂದರೆ ರಫ್ ಎಸ್ಟಿಮೇಟ್ ಒಂದು ಅಧ್ಯಯನ ನಡೆದಿದೆ. ಕ್ರಿಸ್ತ ಸುಮಾರು ಒಂದು 5126 ವರ್ಷಗಳ ಹಿಂದೆ, ಸ್ವಲ್ಪ ಕೌಂಟ್ ಮೈ ವರ್ಡ್ಸ್, 5126 ವರ್ಷಗಳ ಹಿಂದೆ ಕೃಷ್ಣನು ಅರ್ಜುನನಿಗೆ, ಆತ್ಮವಿಸ್ಮೃತಿಯಿಂದ ಕೂಡಿದ ಅರ್ಜುನನಿಗೆ ಗೀತೆಯನ್ನು ಹೇಳಿದ ದಿವಸ ಇವತ್ತಿನ ದಿವಸ. ಅಂದರೆ ಎಸೆನ್ಷಿಯಲಿ ಮಹಾಭಾರತ ಯುದ್ಧ ಪ್ರಾರಂಭವಾಗುವ ದಿನ ಇವತ್ತು, ಮೋಕ್ಷದ ಏಕಾದಶಿ. ಆ ಮೋಕ್ಷದ ಏಕಾದಶಿ ಗೀತೆ ಹೇಳಿದ್ದಕ್ಕೆ ಅದಕ್ಕೆ ಗೀತಾ ಜಯಂತಿ ಅಂತಲೂ ನಾವು ಕರಿತೇವೆ. ಬಹಳ ವಿಶೇಷವಾದಂಥ ಇದೊಂದು ಅನೆಕ್ಡೋಟ್ ಅಂತ ಹೇಳಿ ನಾನು ಮುಂದುವರಿಸ್ತೇನೆ. ನಾವೆಲ್ಲರೂ ಕೇಳಿದ್ದೇವೆ, ಮಹಾಭಾರತ ನಿಜವಾಗ್ಲೂ ನಡೆದಿದೆಯೋ ಇಲ್ವೋ, ಅದು ಕಥೆಯೋ, ಅದು ಕಲ್ಪನೆಯೋ, ಅನೇಕ ಚರ್ಚೆಗಳು, ಪರ ವಿರೋಧಗಳ ಚರ್ಚೆಗಳು ನಡೀತಾನೆ ಇರುತ್ತೆ. ಎಲ್ಲರೂ ಸುಮಾರು ಜನ ಏನು ಹೇಳ್ತಾರೆ, ಈ ಮಹಾಭಾರತ, ರಾಮಾಯಣ, ರಾಮ, ಕೃಷ್ಣ ಇದೆಲ್ಲ ಗೊಡ್ಡು ಕಥೆಗಳು, ಇದು ಯಾವುದೂ ಇರಲಿಲ್ಲ, ಇದೇನೋ ಸುಮ್ಮನೆ ಹೇಳ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ಆದರೆ ನಮ್ಮ ದೇಶದಲ್ಲಿ ಎಂತೆಂಥ ರಿಸರ್ಚ್ಗಳು ಇವತ್ತು ನಡೆದಿದೆ ಅಂದರೆ, ಪ್ರೊಫೆಸರ್ BB ಲಾಲ್ ಅನ್ನುವಂಥವರು, ಅವರು ಪಂಜಾಬಿನ ಬಹುದೊಡ್ಡ ಆರ್ಕಿಯಾಲಜಿಸ್ಟು, ಅವರು ಉತ್ಖನನ ಮಾಡಿ ಆ ಪ್ರದೇಶಗಳ, ಅಂದರೆ ಇವತ್ತಿನ ಮೀರತ್ತು, ಹಸ್ತಿನಾಪುರ ಅಂತ ಏನು ಕರಿತೀವೋ, ಹಸ್ತಿನಾಪುರ ಇವತ್ತಿನ ಮೀರತ್, ಆ ಗಂಗಾ ನದಿ ದಡದಲ್ಲಿರುವಂಥ ಊರು, ಅಲ್ಲಿ ಉತ್ಖನನ ಮಾಡಿ, ಎಕ್ಸ್ಕವೇಷನ್ ಮಾಡಿ, ಆ ಕಾರ್ಬನ್ ಡೇಟಿಂಗ್ ಮುಖಾಂತರ ಹೇಳಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ಅಂದರೆ ಈ ಗ್ರಹ ಪದ್ಧತಿ, ಪಂಚಾಂಗ ಇತ್ಯಾದಿ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಸುಮಾರು 5126 ವರ್ಷಗಳ ಹಿಂದೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಯಿತು ಅನ್ನೋದನ್ನು ಸುಮಾರು 99% ಅದು ಸರಿ ಅಂತ ಒಪ್ಕೊಳ್ಬಹುದು. ಸುಮಾರು ಜನ ಇದನ್ನು, ಈವನ್ ವೆಸ್ಟರ್ನ್ ಹಿಸ್ಟೋರಿಯನ್ಸ್ ಯಾರು ಅಂದರೆ ನಮಗೆ ಯಾವುದು ಪ್ರಮಾಣ ಅಂತ ನಾವು ಒಪ್ತೀವೋ ಅವರು ಕೂಡ ಇದನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಒಪ್ಕೊಂಡಿದ್ದಾರೆ. ಹೌದು, ಇದು ನಡೆದಿತ್ತು ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಆಮೇಲೆ ಪ್ರೊಫೆಸರ್ SR ರಾವ್ ಅನ್ನೋಂಥ ಇನ್ನೊಬ್ಬ ಆರ್ಕಿಯಾಲಜಿಸ್ಟು, ಮರೀನ್ ಆರ್ಕಿಯಾಲಜಿಸ್ಟು, ಅವರು ದ್ವಾರಕಾಕ್ಕೆ ಹೋಗಿ, ಅಂದರೆ ಗುಜರಾತಿನ ಇವತ್ತಿನ ದ್ವಾರಕಾಕ್ಕೆ ಹೋಗಿ, ದ್ವಾರಕಾದಿಂದ 30 ಕಿಲೋಮೀಟರ್ ದೂರದಲ್ಲಿರುವಂಥ ಬೇಟ್ ದ್ವಾರಕಾ ಅನ್ನುವಂಥ ಸ್ಥಳದಲ್ಲಿ ಯಾವ ಜಾಗದಲ್ಲಿ ಅಂದರೆ ಪ್ರಳಯ ಬಂದು ಕೃಷ್ಣನ ನಗರಿ ಇಡೀ ದ್ವಾರಕಾ ಮುಳುಗೋಯ್ತು ಅನ್ನುವಂಥದ್ದನ್ನು ನಾವು ಭಾಗವತದಲ್ಲಿ ಓದ್ತೇವೋ, ಅಲ್ಲಿ ಸಬ್ಮರೀನಲ್ಲಿ ಹೋಗಿ ಅವರು ಎಕ್ಸ್ಕವೇಷನ್ಗಳನ್ನು ಮಾಡಿದ್ದಾರೆ. ಸುಮಾರು ಅಂದರೆ 1000ಕ್ಕೂ ಹೆಚ್ಚು ಕಲ್ಲಿನ ಒಂದು ಎಕ್ಸ್ಕವೇಷನ್ಗಳನ್ನು ಸಮುದ್ರದಿಂದ ತೆಗೆದಿದ್ದಾರೆ. ತೆಗೆದು ಅದನ್ನು ಕಾರ್ಬನ್ ಡೇಟಿಂಗ್ ಮಾಡಿದಾಗ ಗೊತ್ತಾಯಿತು, ಇದು ಸುಮಾರು ಒಂದು 5000 ವರ್ಷಗಳ ಹಿಂದೆ ಇತ್ತು ಅನ್ನುವಂಥ ಒಂದು ಐತಿಹಾಸಿಕ ಪ್ರಮಾಣ ದೊರೆಯುತ್ತದೆ. ಆಮೇಲೆ ಅವರು ಕನ್ನಡಿಗರು, ಬೇಸಿಕಲಿ SR ರಾವ್ ಅವರು ಬರೆದಿರೋ ಒಂದು ಪ್ರಮುಖವಾದ ಪುಸ್ತಕ ಸಮುದ್ರದಲ್ಲಿ ಮುಳುಗಿದ ದ್ವಾರಕೆ ಅನ್ನುವಂಥ ಆ ಪುಸ್ತಕ ಸಪ್ನಾ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಸೊ ಈ ಥರದ ಅನೇಕ ಸಂಶೋಧನೆಗಳಿಂದ ನಮಗೆ ವ್ಯಕ್ತವಾಗುವುದೇನಂತಂದರೆ, ಕೃಷ್ಣ ರಾಮರು ಬರೀ ಕಥೆ ಅಲ್ಲ, ಅದು ಊಹೆ ಅಲ್ಲ, ನಿಜವಾಗಿಯೂ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ನಡೆದಾಡಿದವರು. ಹೀಗಾಗಿ ಆ ಒಂದು ಜನರೇಷನ್ನಿನ ವಾರಸುದಾರದಂಥ ನಾವು ಅತ್ಯಂತ ಹೆಮ್ಮೆ ಪಡಬೇಕಾದಂಥ ಒಂದು ಸನ್ನಿವೇಶ ನಮಗಿದೆ. ಇವತ್ತು ಸುಯೋಗ, ಅಂತಹ ಪರಮಾತ್ಮ ಶ್ರೀಕೃಷ್ಣ, ಯಾರು ಕುರುಕ್ಷೇತ್ರಕ್ಕೆ ಹೋಗಿದ್ದೀರಿ ಗೊತ್ತಿರ್ತದೆ, ಕುರುಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಗೀತಾಸರ ಅನ್ನುವಂಥ ಒಂದು ಜಾಗ, ಆ ಗೀತಾಸರ ಅಂತ ಜಾಗದಲ್ಲಿ ಭಗವದ್ಗೀತೆಯ ಬೋಧನೆ ಮಾಡಿರುವ ಜಾಗದಲ್ಲಿ ಒಂದು ದೊಡ್ಡ ಅರಳಿ ಮರ ಇದೆ. ಸೊ ಅವ್ರೇನು ಹೇಳ್ತಾರೆ, ಈ ಜಾಗದಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡ್ದ ಅನ್ನುವಂಥ ಒಂದು ಪ್ರತೀತಿ ಇದೆ. ನೀವೊಂದು ಸ್ವಲ್ಪ ಆ ಇಡೀ ಘಟನೆಗಳನ್ನು ಅನುಭವಿಸಿದ್ರೆ, ನೋಡಿದ್ರೆ ಒಂದು ಸ್ವಲ್ಪ ಒಂದು 3-4 ಕಿಲೋಮೀಟರ್ ಹೋದರೆ ಒಂದು ಕುಂಡ ಬರುತ್ತೆ. ಆ ಕುಂಡ ಏನು, ಅಲ್ಲಿ ಅರ್ಜುನ ಬಾಣ ಹೊಡೆದು ಗಂಗೆಯನ್ನು ತರಿಸಿ ಭೀಷ್ಮನಿಗೆ ನೀರು ಕುಡಿಸಿದ ಅನ್ನುವಂಥ ಒಂದು ಪ್ರತೀತಿ ಬರುತ್ತೆ. ಹೀಗೆ ಆಮೇಲೆ ಒಂದು ಬ್ರಹ್ಮ ಸರೋವರ ಅಂತಿದೆ ಕುರುಕ್ಷೇತ್ರದಲ್ಲಿ. ಅದು ಎಷ್ಟು ದೊಡ್ಡದಿದೆ ಅಂತಂದರೆ, ನಿಮ್ಮ ವಿಷನ್ ಎಲ್ಲಿಗೆ ಹೋಗುತ್ತೋ ಅಷ್ಟು ದೊಡ್ಡದು ಬ್ರಹ್ಮ ಸರೋವರ ಇದೆ. ಈಗಿನ ಹರಿಯಾಣ ಸರ್ಕಾರ ಅದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿದೆ.
ಅಂದರೆ ಅಷ್ಟು ದೊಡ್ಡ ಸರೋವರ, ಅಂದರೆ ಅಷ್ಟು ಲಕ್ಷಾಂತರ ಜನ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಸೂರ್ಯಾಸ್ತದ ನಂತರ ಯುದ್ಧ ಮಾಡೋ ಪರಿಸ್ಥಿತಿ ಇಲ್ಲ. ಸೂರ್ಯಾಸ್ತದ ನಂತರ ಅವರು ತಮ್ಮ ನಿತ್ಯದ ಅನ್ಯೇಕ ಸಂಧ್ಯಾವಂದನೆ ಇತ್ಯಾದಿ, ಯಾಕಂದರೆ ನಮ್ಮ ಭಾರತೀಯ ಸಾಮಾಜಿಕ ಸಂರಚನೆಯಲ್ಲಿ ಕ್ಷತ್ರಿಯರು ವೈಶ್ಯರು ಕೂಡ ಅವರಿಗೂ ಉಪನಯನ ಆಗ್ತಿತ್ತು, ಅವರು ಸಂಧ್ಯಾವಂದನೆ ಮಾಡ್ತಾಯಿದ್ರು. ಹೀಗಾಗಿ ಅವರು ಸಂಧ್ಯಾವಂದನೆ ಮಾಡ್ತಾಯಿದ್ರು, ಸೂರ್ಯನಿಗೆ ಅರ್ಘ್ಯ ಬಿಡ್ತಾಯಿದ್ರು. ಸೂರ್ಯ ಮುಳುಗಿದ ಮೇಲೆ ಮುಗೀತು, ಯುದ್ಧ ಇಲ್ಲ. ಮತ್ತೆ ಎಲ್ಲರೂ ಊಟ ತಿಂಡಿ ಮಾತುಕತೆ, ಇವರೆಲ್ಲ ಪಾಂಡವರು ಹೋಗಿ ಭೀಷ್ಮನ ಹತ್ರ ಹೋಗ್ತಿದ್ರು, ಅವರು ಈ ಕಡೆ ಬರ್ತಾಯಿದ್ರು. ಹೀಗೆ ಒಂಥರ ಕಟ್ಟೆಯ ಮೇಲೆ ಕುತ್ಕೊಂಡು ಹರಟೆ ಹೊಡಿತಾ ಇದ್ರು. ಮತ್ತೆ ಸೂರ್ಯೋದಯ ಆದಮೇಲೆ ಮತ್ತೆ ಯುದ್ಧ ಪ್ರಾರಂಭ. ಅಂದರೆ ಈ ಥರದ ಧರ್ಮ ಯುದ್ಧವನ್ನು ನಿರ್ವಹಿಸಿದ ಕೀರ್ತಿ, ಆ ಶ್ರೇಯಸ್ಸು ಆ ಪರಮಾತ್ಮ ಕೃಷ್ಣನಿಗೆ ಸಲ್ಲುತ್ತೆ. ಇವತ್ತು ನಾನು ಆದರಣೀಯ ಬಾಬುರಾವ್ ಸರ್ ಅವರಿಗೆ ಕೇಳಿದೆ, ನಾನೇನು ಅಲ್ಪ ಸ್ವಲ್ಪ ಓದ್ಕೊಂಡವನು, ಅಲ್ಪ ಸ್ವಲ್ಪ ತಿಳ್ಕೊಂಡವನು, ನಾನು ಏನು ಮಾತಾಡಲಿ ಇವತ್ತಿನ ಸಂದರ್ಭದಲ್ಲಿ ಅಂತಂದರೆ, ಒಟ್ಟಾರೆ ಸನಾತನ ಧರ್ಮದ ಬಗ್ಗೆ ಏನಾದರೂ ಮಾತಾಡಬಹುದು ಅಂತ ಹೇಳಿದರು. ನನಗನ್ನಿಸ್ತು ಇವತ್ತು ಗೀತಾ ಜಯಂತಿ, ಆದ್ದರಿಂದ ಒಂದು ಸ್ವಲ್ಪ ಮಹಾಭಾರತ, ಕೃಷ್ಣ, ಗೀತೆ ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ನಾವೆಲ್ಲರೂ ಸೇರಿಕೊಂಡು ಅನ್ನುವಂಥದ್ದು. ಮಹಾಭಾರತ ಅದು ನಿತ್ಯ ನೂತನ ಕಥೆ. ಅದು ಕೇವಲ ಅಣ್ಣ ತಮ್ಮಂದರ ಹೊಡೆದಾಟ ಅಲ್ಲ. ಅದು ಕೇವಲ ಅಣ್ಣ ತಮ್ಮಂದರ ಹೊಡೆದಾಟ ಆಗಿದ್ದಿದ್ರೆ ನಾನು ಈಗಲೇ ಹೇಳಿದಾಗೆ ಸುಮಾರು 5,000 ವರ್ಷಗಳ ಹಿಂದೆ ನಡೆದಂಥ ಕತೆ ಇವತ್ತು ರಾಷ್ಟ್ರೀಯ ಗ್ರಂಥ ಆಗ್ತಿರಲಿಲ್ಲ. ಯಾವುದೋ ಒಂದು ಫಾರ್ಮಲ್ಲಿ ಇವತ್ತು ದೇಶದಲ್ಲಿ ನೀವು ರ್ಯಾಂಡಮ್ ಆಗಿ ಯಾವುದೇ ಪೇಪರ್ ತೆಗೆದು ನೋಡ್ರಿ, ಕನ್ನಡ, ಇಂಗ್ಲೀಷ್, ಯಾವುದೇ ಭಾಷೆಯ ಪೇಪರ್ ತೆಗೆದು ನೋಡ್ರಿ, ರಾಮಾಯಣ ಮಹಾಭಾರತದ ಬಗ್ಗೆ ಒಂದಾದರೂ ಒಂದು ಶಬ್ದ ಅಥವಾ ಒಂದಾದರೂ ಉಲ್ಲೇಖ ಅದರಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ರಾಮಾಯಣ ಮಹಾಭಾರತ ನಮ್ಮ ನಾಗರಿಕತೆಯ ಪ್ರತಿಬಿಂಬಗಳು. ಭಾರತ ಒಂದು ಜೀವಂತ ನಾಗರಿಕತೆ. ಕಳೆದ 5,000 ವರ್ಷಗಳಲ್ಲಿ ನಡೆದಂಥ ಆ ಘಟನೆಯನ್ನು ನಾವು ಈಗಲೂ ಕೂಡ ನೆನೆಸ್ಕೋತೀವಿ. ಅಂತಂದರೆ ಇಂಡಿಯಾ ಈಸ್ ಅ ಲಿವಿಂಗ್ ಸಿವಿಲೈಸೇಷನ್. ಅಂದರೆ ನಾನು ಕೆಲವು ಶಬ್ದಗಳನ್ನು ಬಹಳ ಮುಂಡೇನ್ ಟರ್ಮ್ಸಲ್ಲಿ ಬಳಸ್ತೀನಿ, ಅದನ್ನು ಯಥಾವತ್ತಾಗಿ ತೊಗೊಳ್ಬಾರ್ದು. ನಾನು ಇಂಡಿಯಾ ಅನ್ನೋದಕ್ಕೆ ಬಹಳ ಹಿಂಜರಿತೇನೆ, ನಾನು ಭಾರತ ಅನ್ನೋದಕ್ಕೆ ಬಹಳ ಖುಷಿ ಪಡ್ತೇನೆ. ಯಾಕೆಂದರೆ ಇಂಡಿಯಾ ಅಂದರೆ ಪ್ರಾಯಃ ಇಟ್ ವಿಲ್ ಟೇಕ್ ಅಸ್ ಟು 200 years ಅಗೋ, ಅಂದರೆ ಅದರ ಹಿಸ್ಟ್ರಿ ಒಂದು 200 ವರ್ಷಕ್ಕೆ ಹೋಗುತ್ತಷ್ಟೇ. ಆದರೆ ಭಾರತ ಅನ್ನೋದು ಇಟ್ ವಿಲ್ ಟೇಕ್ ಅಸ್ ಟು ಮಿಲೇನಿಯಲ್ಸ್. ಎಷ್ಟೋ ಸೆಂಚುರೀಸ್, ಯುಗಗಳಿಂದ ಭಾರತ ಅನ್ನುವಂಥ ಶಬ್ದ ಅಸ್ತಿತ್ವದಲ್ಲಿದೆ. ಆದ್ದರಿಂದ ಭಾರತವೇ ಪ್ರಧಾನ. ಸೊ ಭಾರತೀಯ ಜನಮಾನಸದಲ್ಲಿ ಅಂದರೆ ಒಂದು 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 ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಾಗ ಕೃಷ್ಣನ ಒಂದು ಆದರ್ಶ ಗುಣಗಳು ಸುಮಾರು ಜನ ಹೇಳ್ತಾರೆ. ನಮ್ಮಲ್ಲಿ ಕೃಷ್ಣನಿಗೆ ನೀವು ಏನು ಬೇಕಾದರೂ ಬೈರಿ, ಅವನಿಗೆ ಮಾಖನ್ ಚೋರ್ ಅನ್ರಿ, ಅವ ಕಳ್ಳ ಇದ್ದ ಅಂತನ್ರಿ, ಅವನಿಗೆ ಇಡೀ ಜೀವನದಲ್ಲಿ ಏನೇನೋ ಅಪವಾದಗಳು ಬಂತು. ಆದರೆ ರಾಮನಿಗೆ ಬೈದರೆ ನಮ್ಮ ಜನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ರಾಮನ ಬಗ್ಗೆ ನಮಗೆ ಬಹಳ ಗೌರವ, ಅಂದರೆ ಅತಿಯಾದ ಗೌರವ. ರಾಮ ಮರ್ಯಾದಾ ಪುರುಷೋತ್ತಮ, ಏಕಪತ್ನಿ ವ್ರತಸ್ಥ, ಆಮೇಲೆ ಅವನು ಒಂದೇ ಮಾತು ಒಂದೇ ಬಾಣ. ಆಮೇಲೆ ಅವನು ಹೆಂಗಿದ್ನ ಅಂತಂದರೆ ಅವನು ಮಾತಾಡಿದ್ರೆ ಸುಮಧುರ ವದನ. ರಾಮಾಯಣದ ಬಗ್ಗೆ ತುಳಸಿದಾಸರು ಉತ್ತರ ಭಾರತದಲ್ಲಿ ಎಷ್ಟು ಭಕ್ತಿ ಅಂತಂದರೆ ಮೂಲ ರಾಮಾಯಣಕ್ಕಿಂತ ಹೆಚ್ಚಿನ ಭಕ್ತಿ ತುಳಸಿ ರಾಮಾಯಣದ ಮೇಲೆ ಉತ್ತರ ಭಾರತದಲ್ಲಿ ತೋರಿಸ್ತಾರೆ. ಅಂದರೆ ಆ ಒಂದು ಭಕ್ತಿಯ ಉತ್ಕಟತೆ ರಾಮನ ಬಗ್ಗೆ ಇದೆ. ಅದು ಕೃಷ್ಣ ಈಸ್ ಓಕೆ. ಕೃಷ್ಣ ಅಂದರೆ ಸ್ವಲ್ಪ ಅವನು ಚಾಲಾಕಿ ಇದ್ದ, ತಸ್ಕರ ವಿದ್ಯಾ ಪ್ರವೀಣ ಇದ್ದ, 14 ವಿದ್ಯೆಗಳು ಬರ್ತಿತ್ತು, 64 ಕಲೆಗಳು ಬರ್ತಿತ್ತು, ಹೆಂಗೆ ಬೇಕು ಹಂಗೆ ಸಿಚುವೇಶನನ್ನು ಬದಲಾಯಿಸ್ತಿದ್ದ ಅವನು. ಅಂದರೆ ಧರ್ಮಸ್ಥಾಪನೆಗಾಗಿ ಒಂಚೂರು ಸ್ವಲ್ಪ ಸುಳ್ಳು ಹೇಳಿದ್ರೂ ನಡೆಯುತ್ತೆ, ಒಂದು ಸ್ವಲ್ಪ ಅಡ್ಜಸ್ಟ್ ಆದರೂ ನಡೆಯುತ್ತೆ ಇನ್ನುವಂಥ ಧೋರಣೆ ಕೃಷ್ಣಂದು. ಅಲ್ಟಿಮೇಟ್ಲಿ ಧರ್ಮಸ್ಥಾಪನೆ ಆಗಬೇಕು ಅಂತ ಅನೇಕ ನಿದರ್ಶನಗಳು ಕೃಷ್ಣನ ಜೀವನದಲ್ಲಿ ಬರುತ್ತೆ. ಕೃಷ್ಣ ಕರ್ಣನಿಗೆ ಹೊಡಿಬೇಕಾದರೆ ಅರ್ಜುನನಿಗೆ ಹೇಳಿ ಹೊಡಿಸಿದ್ದಾಗಿರ್ಬೋದು, ಅಥವಾ ಕರ್ಣನ ಬ್ರಹ್ಮಾಸ್ತ್ರ ಬಂದಾಗ ತನ್ನ ಹೆಬ್ಬೆರಳಿನಿಂದ ರಥವನ್ನು ಕೆಳಗೆ ಒತ್ತಿ ರಥ ಕೆಳಗೆ ಬಂದಿದ್ದಾಗಿರ್ಬೋದು. ಆವಾಗ ಆ ಕರ್ಣನ ಬಾಣ ಅರ್ಜುನನ ಕಿರೀಟವನ್ನು ಹೊಡ್ಕೊಂಡು ಹೋಯಿತು. ಒಂದು ವೇಳೆ ಅವನು ರಥ ಒದ್ದಿರಲಿಲ್ಲ, ಕೆಳಗೆ ಇಳಿಸ್ಲಿಲ್ಲ ಅಂತಂದರೆ ಅವನ ಶಿರ ಛೇದನ ಆಗ್ತಾ ಇತ್ತು. ಆಮೇಲೆ ಇವನು ಜಯದ್ರಥನ ವಧೆ ಸಮಯದಲ್ಲಿ ಸೂರ್ಯ ಮುಳುಗೋ ಹಾಗೆ ಮಾಡಿದ್ದಾಗಿರ್ಬಹುದು, ಅಥವಾ ಅಶ್ವತ್ಥಾಮ ಹತಃ ಅನ್ನುವಂಥ ಒಂದು ಸುಳ್ಳನ್ನು ಧರ್ಮರಾಯನಿಂದ ಹೇಳಿಸಿದ್ದಾಗಿರ್ಬೋದು. ಹೀಗೆ ಅನೇಕ ವಿಷಯಗಳು ಕೃಷ್ಣನ ಜೀವನದಲ್ಲಿ ಬರುತ್ತೆ. ನಮಗೆ ಔಟ್ರೈಟ್ಲಿ ಎಟ್ ದ ಔಟ್ಸೆಟ್ ಏನನ್ಸುತ್ತೆ, ಏನಪ್ಪ ಕೃಷ್ಣ ಇಲ್ಲೆಲ್ಲೋ ಮೋಸ ಮಾಡ್ತಾ ಇದ್ದಾನಲ್ಲ, ಎಲ್ಲ ಸ್ವಲ್ಪ ಸುಳ್ಳು ಹೇಳ್ತಾ ಇದ್ದಾನಲ್ಲ ಅನಿಸುತ್ತೆ. ಆದರೆ ಅಲ್ಟಿಮೇಟ್ಲಿ ಕೃಷ್ಣ ಅದನ್ನೇ ಹೇಳ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನನ್ನ ಕೆಲಸ ಇಲ್ಲಿದ್ದು ಧರ್ಮ ಸಂಸ್ಥಾಪನೆ ಮಾಡೋದು. ಯಾಕೆಂದರೆ ಕೆಲವರು ರಾಕ್ಷಸಿ ಪ್ರವೃತ್ತಿಯವರು ಇರ್ತಾರೆ, ಅವರಿಗೆ ಅವ್ರ ಭಾಷೆಯಲ್ಲೇ ಉತ್ತರ ಕೊಡಬೇಕು, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ಇದನ್ನು ನಮಗೆ ಹೇಳಿಕೊಟ್ಟವನು ಕೃಷ್ಣ. ಈ ಮಾತು ನಮಗೆ ಇವತ್ತು ಪ್ರಸ್ತುತ ಆಗ್ತದೆ. ನಾವು ಬಹಳ ಸೌಜನ್ಯವಾಗಿ ಬಹಳ ಸೌಮ್ಯದಿಂದಿದ್ದರೆ ಎದುರಿನ ವ್ಯಕ್ತಿ ಬಂದು ನಮ್ಮ ಶಿರಚ್ಛೇದನ ಮಾಡ್ತಾನೆ. ಹೀಗಾಗಿ ನಮ್ಮ ದೇಶ 1000 ವರ್ಷಗಳ ಗುಲಾಮಗಿರಿಯಿಂದ ನರಳಿತು. ಎಲ್ಲರೂ ಏನು ಹೇಳ್ತಾರೆ, 1900 ಅಂದರೆ ಬ್ರಿಟಿಷರು ಬಂದರು, ಬ್ರಿಟಿಷರು ಬಂದ ಮೇಲೆ ನಮ್ಮ ಸ್ವತಂತ್ರ ಹೋರಾಟ ಶುರು ಆಯಿತು ಅಂತ ಹೇಳ್ತಾರೆ. ಆದರೆ ನಾನು ಅದನ್ನು ಒಪ್ಲಿಕ್ಕೆ ತಯಾರಿಲ್ಲ.
ನನ್ನ ವಾದ ಏನು ಅಂತಂದರೆ, ಯಾವಾಗ ನಮ್ಮ ದೇಶದಲ್ಲಿ ಇಸ್ಲಾಂ ಬಂತೋ ಅವತ್ತಿಂದ ನಮ್ಮ ದೇಶ ಪರಕೀಯರ ಕೈಗೆ ಹೋಯಿತು, ಅವತ್ತಿಂದ ನಮ್ಮ ಸ್ವತಂತ್ರ ಹೋರಾಟ ಶುರು ಆಯಿತು. ಇದು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದದ್ದು. ಬ್ರಿಟಿಷರಿಂದ ನಮ್ಮ ಸ್ವತಂತ್ರ ಹರಣ ಆಗಲಿಲ್ಲ, ಇಸ್ಲಾಮಿಂದ ಶುರು ಆಯ್ತದು. ಅನೇಕ ಪರಕೀಯರು ಬೇರೆಯವರು ಬಂದರು, ಹೂಣರು ಬಂದರು, ಶಕರು ಬಂದರು, ಗ್ರೀಕರು ಬಂದರು, ಇವರೆಲ್ಲರೂ ಬಂದು ಗೊತ್ತೋ ಗೊತ್ತಿಲ್ಲದೆ ಭಾರತದಲ್ಲಿ ಒಂದಾಗಿ ಹೋದರು. ಆದರೆ ವೆನ್ ಇಸ್ಲಾಂ ಎಂಟರ್ಡ್ ಇಂಡಿಯಾ, ಇಸ್ಲಾಂ ಆ್ಯಸ್ ಅ ರಿಲಿಜಿಯಸ್ ಪೊಲಿಟಿಕಲ್ ಅಜೆಂಡಾ, ಕುತುಬುದ್ದೀನ್ ಐಬಕ್ ಅನ್ನುವಂಥವ್ನು ಬಂದ. ಅದಕ್ಕೂ ಮುಂಚೆ ಘೋರಿ ಘಜನಿ ಅವರೆಲ್ಲ ಬಂದಿದ್ದರು. ಅಂದರೆ ಒಂದು ದಾಳಿಕೋರರಾಗಿ ಬಂದರು. ಅವರನ್ನು ನಮ್ಮ ದೇಶದ ಹೆಮ್ಮೆಯ ಸೈನಿಕರು, ಹೆಮ್ಮೆಯ ಯೋಧರು, ರಾಜರು ಹೋರಾಡಿ ಅವರನ್ನು ಮತ್ತೆ ವಾಪಸ್ ಕಳಿಸಿದರು. ಆದರೆ ಒಬ್ಬ ರಾಜ ಒಂದು ರಾಜ್ಯ ಸ್ಥಾಪನೆ ಅಂತ ಮಾಡಿದ್ದು ಕುತುಬುದ್ದೀನ್ ಐಬಕ್ 1202. ಈ ಒಂದು ಡೇಟ್ ಅವನೇನು ಮಾಡ್ತಾನೆ, ನಮ್ಮ ದೇಶದ ಮೊದಲನೇ ದೇವಸ್ಥಾನವನ್ನು ಒಡೆದಿದ್ದು ಆ ಕುತುಬುದ್ದೀನ್ ಐಬಕ್. ಅದು ಇವತ್ತಿನ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಏನು ಹೇಳ್ತೀವಿ? ಕುತುಬ್ ಮಿನಾರ್. ಇವತ್ತಿನ ಕುತುಬ್ ಮಿನಾರನ್ನು ಅವನು ಒಡೆದು ಆ ದೇವಸ್ಥಾನವನ್ನು ನಾಶ ಮಾಡಿ ಅಲ್ಲಿ ಒಂದು ಕಲ್ಲಿನ ಸ್ತಂಭವನ್ನು ಕಟ್ಟಿ ಅದಕ್ಕೆ ಅವನು ಕುತುಬುದ್ದೀನ್ ಐಬಕ್ ಅನ್ನುವಂಥ ಒಬ್ಬ ಗುಲಾಮ, ಅವನು ಮೊಹಮ್ಮದ್ ಘಜ್ನಿಯ ಗುಲಾಮ. ಆ ಗುಲಾಮ ನಮ್ಮ ದೇಶದಲ್ಲಿ ಮೊದಲನೇ ರಾಜ್ಯ ಸ್ಥಾಪನೆ ಮಾಡ್ದ. ಅಲ್ಲಿಂದ ಇಸ್ಲಾಮಿನ ಎಲ್ಲ ಆಡಳಿತ ಮುಂದುವರಿತಾ ಬಂತು. ಆ ಇತಿಹಾಸಕ್ಕೆಲ್ಲ ಹೋಗಲ್ಲ. ಇದರ ಮುಖ್ಯ ಅಂಶ ಏನು ಅಂತಂದರೆ, ನಿಜವಾದ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು. ಇವತ್ತಿನ ಪಠ್ಯಪುಸ್ತಕದಲ್ಲಿ, ಶಾಲೆಗಳಲ್ಲಿ ನಾವು ನಮ್ಮ ಮಕ್ಕಳನ್ನು ಕಳಿಸುವಂಥ ಶಾಲೆಗಳಲ್ಲಿ ಇದನ್ನು ಎಷ್ಟು ಮಟ್ಟಿಗೆ ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಪ್ರಾಯ ಹೇಳೋದೇ ಇಲ್ಲ. ಯಾವುದೋ ರಾಷ್ಟ್ರೀಯ ವಿಚಾರಧಾರೆ ಇರುವಂಥ ಶಾಲೆಗಳಲ್ಲಿ ಹೇಳಬಹುದು. ಆದರೆ ಮನೆಯೇ ಮೊದಲ ಪಾಠಶಾಲೆ, ಜನನಿತಾ ಮೊದಲ ಗುರು ಅನ್ನುವಂಥ ನಮ್ಮ ಸಂಸ್ಕೃತಿ ಏನಿದೆ, ಮಕ್ಕಳಿಗೆ ಮನೆಯಲ್ಲಿ ಈ ಥರದ ವಿಷಯಗಳನ್ನು, ಈ ಥರದ ಧರ್ಮ ಜಾಗೃತಿಯ ವಿಷಯಗಳನ್ನು, ನಿಜವಾದ ಐತಿಹಾಸಿಕ ಪ್ರಜ್ಞೆಯನ್ನು ನಾವು ಕಲಿಸಬೇಕು. ನಮ್ಮ ದೇಶದ ಸಾಂಸ್ಕೃತಿಕ ಗತವೈಭವವನ್ನು ನಾವು ಮನೆಯಿಂದನೇ ಕಲಿಸಬೇಕು. ನಿಜವಾದ ಸತ್ಯವನ್ನು ವಿತೌಟ್ ಮಿನ್ಸಿಂಗ್ ಎನಿ ವರ್ಡ್ಸ್, ಯಾವುದೇ ಮುಲಾಜಿಲ್ಲದೆ ಹೇಳಬೇಕು. ಇದು ತಪ್ಪು, ಇದು ತಪ್ಪು, ಇದು ಸರಿ, ಇದು ಸರಿ. ನಾವು ಇತಿಹಾಸವನ್ನು ತಿರುಚಿದ್ರೆ ಯಾವುದೋ ಧರ್ಮ ಸಹಿಷ್ಣುತೆ, ಸೆಕ್ಯುಲರಿಸಮ್ಮು, ಈ ಥರದ ವಿಷಯಗಳಿಂದ ನಮ್ಮ ಇತಿಹಾಸವನ್ನು ಕಲ್ಲು ಚಪ್ಪಟೆಗಳಲ್ಲಿ ತೋರಿಸ್ತಾ ಹೋದರೆ ನಮ್ಮ ಮುಂದಿನ ಭವಿಷ್ಯ ಮತ್ತೆ ದಾಸ್ಯಕ್ಕೊಳಗಾಗುತ್ತೆ. ಇನ್ನೊಂದು 1000 ವರ್ಷದ ಗುಲಾಮಗಿರಿ, ಬೇರೆ ಥರದ ಗುಲಾಮಗಿರಿ ನಾವು ಅನುಭವಿಸ್ತೀವಿ. ಸೊ ಹೀಗಾಗಿ ನಾವು ಜಾಗೃತವಾಗೋದು ಬಹಳ ಇಂಪಾರ್ಟೆಂಟ್. ಸೊ ಮತ್ತೆ ವಾಪಸ್ ಬರೋಣ. ಮಹಾಭಾರತ ಎವರ್ ರೆಲೆವೆಂಟ್ ಆದಂಥ ಗ್ರಂಥ. ಮಹಾಭಾರತದಲ್ಲಿ ಒಂದು ಶ್ಲೋಕ ಬರುತ್ತೆ, ಸ್ವಲ್ಪ ನಾನು ಹೇಳ್ತೀನಿ. ಮಹಾಭಾರತದಲ್ಲಿ ಒಂದು ಶ್ಲೋಕ ಏನು ಬರುತ್ತೆ ಅಂತಂದರೆ, ಮನ್ವಾದಿ ಕೇಚಿತ್ ಬ್ರುವತೆ ಆಸ್ತಿಕಾದಿ ತಥಾಪರೆ ತಥೋಪರಿಚರಾದ್ಯನ್ನೇ ಭಾರತಂ ಪರಿಚಕ್ಷತೆ. ಇದು ಮಹಾಭಾರತದ ಮೂಲ ಶ್ಲೋಕ. ಈ ಶ್ಲೋಕಕ್ಕೆ ಅನೇಕ ಜನ ಅನೇಕ ಥರದ ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಮಧ್ವಾಚಾರ್ಯರು ಈ ಒಂದು ಶ್ಲೋಕಕ್ಕೆ ಒಂದು ಇಂಟರ್ಪ್ರಿಟೇಷನ್ ಏನು ಕೊಡ್ತಾರೆ ಅಂತಂದರೆ, ಮಹಾಭಾರತವನ್ನು 3 ದೃಷ್ಟಿಕೋನದಲ್ಲಿ ನಾವು ತಿಳ್ಕೋಬಹುದು ಅಂತ. ಅಂಡರ್ಸ್ಟ್ಯಾಂಡಿಂಗ್ ಮಹಾಭಾರತ ಇನ್ 3 ಡಿಫ್ರೆಂಟ್ ಡೈಮೆನ್ಷನ್, 3 ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಮನ್ವಾದಿ ಕೇಚಿತ್ ಪ್ರಭತೆ ವಿಚ್ ಈಸ್ ಮಹಾಭಾರತದ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್, ಮಹಾಭಾರತದ ಮನೋವೈಜ್ಞಾನಿಕ ಚಿಂತನೆ. ಎರಡನೇದ್ದು ಆಸ್ತಿಕಾದಿ ತಥಾಪರೆ, ಮಹಾಭಾರತದ ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್, ಅಂದರೆ ಧಾರ್ಮಿಕ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಮೂರನೇದು ತಥೋಪರಿಚರಾದ್ದನ್ನೇ ಭಾರತಂ ಪರಿಚಕ್ಷತೆ, ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಮಹಾಭಾರತವನ್ನು 3 ತರಹ ನಾವು ಕಾಣಬೇಕು. ಒಂದು ಮಹಾಭಾರತದ ಮನೋವೈಜ್ಞಾನಿಕ ಚಿಂತನೆ, ಎರಡನೇದ್ದು ಮಹಾಭಾರತದ ಧಾರ್ಮಿಕ ಚಿಂತನೆ ಅಥವಾ ಸ್ಪಿರಿಚುವಲ್ ಆಧ್ಯಾತ್ಮಿಕ ಚಿಂತನೆ, ಮೂರನೇದ್ದು ಮಹಾಭಾರತದ ಐತಿಹಾಸಿಕ ಚಿಂತನೆ. ಅದರಲ್ಲಿ ಅವರು 3 ಎಕ್ಸಾಂಪಲ್ ಕೊಡ್ತಾರೆ. ಮಹಾಭಾರತದ ಕ್ವಿಟ್ ಎಸೆನ್ಸ್ ಅಂದರೆ ಸಾರಾಂಶ ಅಡಗಿರೋದು 3ರಲ್ಲಿ. ಒಂದು ಅದರದೇ ಭಾಗವಾಗಿರುವಂತಹ ಭಗವದ್ಗೀತೆ, ಅದರದೇ ಭಾಗವಾಗಿರುವಂತಹ ವಿಷ್ಣು ಸಹಸ್ರನಾಮ ಮತ್ತು ಒಟ್ಟಾರೆ ಕಥೆ. ಸೊ ಮಹಾಭಾರತದ ಭಗವದ್ಗೀತೆ ಇಸ್ ಅ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಮಹಾಭಾರತವನ್ನು ಮನೋವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕಂತಂದರೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಮಹಾಭಾರತವನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಅಂದರೆ ಸ್ಪಿರಿಚುವಲ್ ದೃಷ್ಟಿಕೋನದಿಂದ ನೋಡಬೇಕು ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ನಾವು ಅಧ್ಯಯನ ಮಾಡಬೇಕು ಅಥವಾ ಅದಕ್ಕೆ ಕಂಠಸ್ಥ ಮಾಡಬೇಕು. ಅಲ್ಟಿಮೇಟ್ಲಿ ಮಹಾಭಾರತ ಏನು ಹೇಳ್ತದೆ, ಏವಂ ಭಾರತ ಮುಚ್ಚತ್ತ ವಾಸುದೇವಸ್ಯ ಮಹಿಮಾ, ಎಲ್ಲವೂ ಭಗವಂತನ ಮಹಿಮೆಯ ಹೊರತು, ಎಲ್ಲವೂ ಕೃಷ್ಣನ ಮಹಿಮೆಯ ಹೊರತು, ಮಿಕ್ಕ ಎಲ್ಲ ಪಾತ್ರಗಳು ಸುಮ್ಮನೆ ಆಟಕ್ಕಿದ್ದು ಅಷ್ಟೇ ಹೊರತು ಅಲ್ಟಿಮೇಟ್ಲಿ ಕೃಷ್ಣನೇ ಮಹಾಭಾರತದ ನಾಯಕ. ಇದನ್ನು ಕನ್ನಡದ ಕವಿ ಕುಮಾರವ್ಯಾಸ ಬಹಳ ಚೆನ್ನಾಗಿ ಹೇಳ್ತಾನೆ. ತಿಳಿಯ ಹೇಳುವ ಕೃಷ್ಣ ಕಥೆಯನ್ನು ಅಂತ ಹೇಳ್ತಾನೆ. ನಾನು ಹೇಳಲಿಕ್ಕೆ ಹೊರಟಿರೋದು ಕೃಷ್ಣನ ಕಥೆ ಹೊರತು ಮಿಕ್ಕ ಯಾರ್ದು ಕಥೆ ಅಲ್ಲ. ಮಿಕ್ಕ ಪಾತ್ರಗಳೆಲ್ಲ ಸುಮ್ಮನೆ ಹಾಗೆ ಬಂದು ಹೋಗ್ತವೆ. ಅಲ್ಟಿಮೇಟ್ಲಿ ಇದು ಕೃಷ್ಣನ ಕಥೆ, ವಾಸುದೇವಸ್ಯ ಮಹಿಮಾ, ಕೃಷ್ಣನ ಕಥೆ. ಆಮೇಲೆ ಮೂರನೇದ್ದು ಕಥೆ ಅಂದರೆ ಇಡೀ ಮಹಾಭಾರತವನ್ನು ಕಥಾರೂಪದಲ್ಲಿ ಅನೇಕ ಜನ ಅನೇಕ ರೀತಿಯಿಂದ ಇಂಟರ್ಪ್ರೆಟ್ ಮಾಡಿದ್ದಾರೆ.
ಸುಮಾರು ಮೂಲ ಮಹಾಭಾರತವನ್ನು ಆಧಾರವಾಗಿಟ್ಕೊಂಡು ಅನೇಕ ಜನ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಕನ್ನಡದ ಮಟ್ಟಿಗೆ ಹೇಳೋದಂತಂದರೆ ನಮ್ಮ ಇತ್ತೀಚಿನ ಅಂದರೆ ಸುಮಾರು 100 ವರ್ಷದ ಹಿಂದೆ ಬಂದಿರುವಂಥ ವಚನ ಭಾರತ, ಡಾಕ್ಟರ್ AR ಕೃಷ್ಣಶಾಸ್ತ್ರಿಗಳು ಬರೆದಂಥ ವಚನ ಭಾರತ. ಮಹಾಭಾರತ ನಾನು ಯಾಕೆ ಬರಿತೇನೆ ಅನ್ಲಿಕ್ಕೆ ಅವರು 80 ಪುಟದ ಪೀಠಿಕೆಯನ್ನು ಬರೀತಾರೆ. ವಚನ ಭಾರತ ಅದು ಆವತ್ತಿನ ಕಾಲದ ಮೈಸೂರಿನ ಅರಮನೆಯಲ್ಲಿ ಅದಕ್ಕೆ ಸವಾಲು ಒಡ್ಡಿದ್ರು ಅವರು. ಈ ಪುಸ್ತಕದಲ್ಲಿ ಯಾವುದಾದ್ರೂ ಎನಿ ಎರರ್, ಸ್ಟ್ರಕ್ಚರಲ್ ಎರರ್, ಗ್ರಾಮಟಿಕಲ್ ಎರರ್, ಎನಿ ಫಿಲಾಸಫಿಕಲ್ ಎರರ್ ಒಂದು ನೀವು ಯಾರಾದರೂ ತೋರಿಸಿದ್ರೆ, ಆವಾಗ ವಾದಗಳು ನಡೀತಾ ಇತ್ತು, ಚರ್ಚೆಗಳು ನಡೀತಾ ಇತ್ತು, ಯಾರಾದರೂ ಒಂದು ತಪ್ಪನ್ನು ಈ ಗ್ರಂಥದಲ್ಲಿ ತೋರಿಸಿದ್ರೆ ಅವರಿಗೆ ಇತ್ತಿಷ್ಟು ರೂಪಾಯಿ ಬಹುಮಾನ ಅಂತ ಮಹಾರಾಜರು ಘೋಷಿಸಿದ್ರಂತೆ, ನಾಲ್ವಡಿ ಕೃಷ್ಣರಾಜ ಒಡೆಯರು. ಆದರೆ ಒಬ್ಬರು ಕೂಡ ಆ ಗ್ರಂಥವನ್ನು ಓದಿ ಈ ಗ್ರಂಥದಲ್ಲಿ ತಪ್ಪಿದೆ ಅಂತ ಹೇಳಲಿಲ್ಲ. ಅಂದರೆ ಅಷ್ಟು ಅದ್ಭುತವಾಗಿ ಕೃಷ್ಣಶಾಸ್ತ್ರಿಗಳು ಆ ಪುಸ್ತಕವನ್ನು ಬರೆದಿದ್ರು. ಮಹಾಭಾರತ ಬಗ್ಗೆ ಇನ್ನೂ ಅನೇಕ ಗ್ರಂಥ ವಿಷ್ಣು ಸುಲ್ತಾನ್ಕರ್ ಅನ್ನುವಂಥವರು ಪುಣೆಯ ಬೋರಿ ಇನ್ಸ್ಟಿಟ್ಯೂಟಲ್ಲಿ ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಅನ್ನುವಂಥ, ಅಂದರೆ ಮಹಾಭಾರತದ ಬಗ್ಗೆ ಇವತ್ತಿನವರೆಗೂ ಏನೇನು ಕೃತಿಗಳು ಬಂದಿದೆ ಅದೆಲ್ಲವನ್ನು ಕ್ರೋಢೀಕರಣ ಮಾಡಿ ಇಂಗ್ಲೀಷ್ನಲ್ಲಿ ಸುಮಾರು ಒಂದು 20 ವಾಲ್ಯೂಮಿನ ಕ್ರಿಟಿಕಲ್ ಎಡಿಷನನ್ನು ತಂದಿದ್ದಾರೆ. ಇವತ್ತು ಅದು ಬೋರಿ ಅಂದರೆ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಪುಣೆಯಲ್ಲಿದೆ, ಅಲ್ಲಿ ಲಭ್ಯ ಇದೆ. ಇಷ್ಟು ಮಹಾಭಾರತದ ಬಗ್ಗೆ ರಿಸರ್ಚ್ ಆಗಿದೆ. ಆಮೇಲೆ ಶಾಸ್ತ್ರೀಯವಾಗಿ, ಆಮೇಲೆ ಸಾಂಪ್ರದಾಯಿಕವಾಗಿ ಮಹಾಭಾರತವನ್ನು ಓದೋರು, ನಿತ್ಯ ಪಾಠ ಮಾಡೋರು, ಪಾರಾಯಣ ಮಾಡೋರು ನಮಗೆ ಪ್ರತಿ ಊರಲ್ಲೂ ಸಿಗ್ತಾರೆ. ಅದನ್ನು ಅತ್ಯಂತ ಭಕ್ತಿಯಿಂದ ಅದನ್ನು ತಲೆ ಮೇಲೆ ಇಟ್ಕೊಂಡು ಮೆರೆಯೋರು ಕೂಡ ನಮ್ಮ ದೇಶದಲ್ಲಿ ಬಹಳ ಜನ ಸಿಗ್ತಾರೆ. ಆದರೆ ಇನ್ನೊಂದು ದೃಷ್ಟಿಕೋನ ಇದೆ, ಮಹಾಭಾರತದ ಹೆಸರೇ ಕೇಳದೆ MA ಪಾಸ್ ಆಗೋರು ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ. ಎರಡು ವೈರುಧ್ಯ ಇದು. ಇದಾಲ್ ಸಸ್ಪಿಷಿಯಸ್, ಸೂಪರ್ಸ್ಟಿಷಿಯಸ್ ಅಂತ ಹೇಳಿ MA ಪಾಸಾಗಿ PhD ಪಡೆದು ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾದವರು ಕೂಡ ನಮ್ಮ ದೇಶದಲ್ಲಿದ್ದಾರೆ. ಸೊ ಎರಡು ವೈರುಧ್ಯಗಳು ನಮ್ಮ ದೇಶದಲ್ಲಿದೆ. ಸೊ ಇವತ್ತಿನ ಅಂಶವಾದಂಥ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಅಂದರೆ ಮನೋವೈಜ್ಞಾನಿಕ ದೃಷ್ಟಿಕೋನ ಭಗವದ್ಗೀತೆ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಭಗವದ್ಗೀತೆ ಪ್ರಧಾನವಾಗಿ ಏನು ಹೇಳುತ್ತೆ, ಭಗವದ್ಗೀತೆ ಹೆಂಗೆ ಶುರು ಆಗುತ್ತೆ, ಇನ್ನೇನು ಯುದ್ಧ ಶುರು ಆಗಬೇಕು, ಯುದ್ಧ ಶುರು ಆಗಬೇಕಾದಂಥ ಸಮಯದಲ್ಲಿ ಅರ್ಜುನಿಗೆ ಏನಾಗ್ತದೆ, ಅರ್ಜುನಿಗೆ ತಲೆ ಕೆಟ್ಟುಬಿಡ್ತದೆ. ಅವ್ನು ನೋಡ್ತಾನೆ ಎದುರುಗಡೆ ಅವ್ರ ತಾತ, ಅವ್ರ ಗುರುಗಳು, ಅವ್ರ ಸಹೋದರ ಸಂಬಂಧಿಗಳು ಎಲ್ಲ ಇವರೇ, ಎಲ್ಲ ಅಂದರೆ ಅವ್ನು ಸಣ್ಣವನಿದ್ದಾಗಿಂದ ಎತ್ಕೊಂಡು ಆಡಿಸಿದವರು, ಊಟ ಮಾಡಿಸಿದವರು, ಅವನ ಜೊತೆ ಕಲ್ತು ಆಡಿದವರು ಎಲ್ಲರೂ ಎದುರುಗಡೆ ಇದ್ದಾರೆ. ಇವ್ರ ಜೊತೆ ಯುದ್ಧ ಮಾಡೋಂತಾನೆ, ಇವ್ರ ಜೊತೆ ನಾನು ಇವ್ರಿಗನ್ನೆಲ್ಲ ಸಾಯಿಸಬೇಕು ಅಂದರೆ ಅದು ಹೆಂಗೆ ಸಾಧ್ಯ ಅಂತ. ದಟ್ ಈಸ್ ಆ ಒಂದು ಪರ್ಟಿಕ್ಯುಲರ್ ಸಮಯವನ್ನು ಆತ್ಮವಿಸ್ಮೃತಿ ಅಂತ ಕರೀತಾರೆ. ವಿಷಾದ, ಅರ್ಜುನ ಬರೀ ಅಳ್ತಾನೆ. ಮೊದಲನೇ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಅದಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಕರೆದ್ರು. ಒಂದು ಬೈಫರ್ಕೇಟ್ ಮಾಡಿದ್ರು ಅದನ್ನು. ವಿಷಾದ ಬರೀ ಅಳ್ತಾನೆ, ಅಯ್ಯೋ ಕೃಷ್ಣ ಏನು ಕಥೆ ಇದು, ನನ್ನ ಪರಿಸ್ಥಿತಿ ಅಂತದ್ದು, ನನ್ನಿಂದ ಎಂಥ ಕೆಲಸ ಮಾಡಿಸ್ತಾ ಇದೆಯಾ ನೀನು, ನನ್ನ ತಾತನ ಕೊಲ್ಲೋದಾ, ನನ್ನ ಗುರುಗಳನ್ನು ನಾನು ಕೊಲ್ಲೋದಾ, ನನ್ನ ಅಣ್ಣ ತಮ್ಮಂದ್ರನ್ನ ನಾನು ಕೊಲ್ಲೋದಾ, ನನ್ನ ಸಹಚರನ್ನು ನಾನು ಕೊಲ್ಲಬೇಕಾ, ಎಂಥ ಪರಿಸ್ಥಿತಿ ಇದು, ಏನಾದರೂ ಉಪಾಯ ಕೊಡಪ್ಪ ಅಂತ ಕೃಷ್ಣ ಹೇಳ್ತಾನೆ. ಆಯ್ತಪ್ಪ, ಅರ್ಜುನನ ಆ ವಿಷಾದವನ್ನು, ಆ ಆತ್ಮವಿಸ್ಮೃತಿಯನ್ನು, ಈ ಅರ್ಜುನನ ಆತ್ಮವಿಸ್ಮೃತಿಯನ್ನು ನಮ್ಮ ಭಾರತೀಯರ ಮನೋಸ್ಥಿತಿಗೆ ನಾವು ಹೋಲಿಸ್ಬೋದು. ನಮ್ಮ ಮನಸ್ಥಿತಿನೂ ಅಂಥದ್ದೇ. ಯಾಕಂದರೆ ನಾವು ಕ್ಷಾತ್ರವನ್ನು ಬಿಟ್ಟುಬಿಟ್ಟಿದ್ದೇವೆ. ಕ್ಷಾತ್ರ ಪ್ರಜ್ಞೆ ಇಲ್ಲ ನಮಗೆ. ಟೆಕ್ಸ್ಟ್ ಬುಕ್ಗಳಲ್ಲಿ ಕ್ಷಾತ್ರ ಪ್ರಜ್ಞೆ ಇಲ್ಲ, ಮನೆಯಲ್ಲೇ ಕ್ಷಾತ್ರ ಪ್ರಜ್ಞೆ ಇಲ್ಲ. ಮಗು 1-2 ತಾಸು ಹೊರಗಡೆ ಆಟ ಆಡ್ತಂತ ಬಿಡ್ಲಿಕ್ಕೆ ತಯಾರಿಲ್ಲ ಇವತ್ತು ನಾವು. ಏನಾಗ್ತದೆ ನಮ್ಮ ಮಗನಿಗೆ ಅನ್ನೋವಂಥ ಒಂದು ಭಾವ, ಅಂದರೆ ಒಂದು ಜನರಲ್ ಪರ್ಸೆಪ್ಷನ್ ಹೇಳ್ತಾ ಇದ್ದೀನಿ, ಸ್ಪೆಸಿಫಿಕ್ ಆಗಿ ಯಾರಿಗೂ ಇದನ್ನು ಇದು ಮಾಡಿದ್ದಲ್ಲ. ಅಂದರೆ ಅಂಥ ಒಂದು, ಅಂದರೆ ಯಾವುದೋ ಒಂದು ಭಯ, ಯಾವುದೋ ಒಂದು ವಿಚಿತ್ರವಾದ ಒಂದು 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 ಅವ್ಯಕ್ತವಾದ ಭಯದಿಂದ ನಾವು ಬದುಕ್ತಾ ಇದ್ದೀವಿ. ಏನೋ ಆಗ್ತಿದೆ, ಸಮಥಿಂಗ್ ವಿಲ್ ಹ್ಯಾಪನ್. ಕ್ಷಾತ್ರ ಅನ್ನೋದು ಅದೊಂದು ಭಾವ. ಅಂದರೆ ಕ್ಷಾತ್ರ ಅನ್ನೋದೊಂದು ಭಾವ. ಅದು ಅಂದರೆ ಹೊಡಿಬೇಕು ಬಡಿಬೇಕು ಅಂತ ಅರ್ಥ ಅಲ್ಲ. ಅಂದರೆ ನೀನು ಸಂದರ್ಭವನ್ನು ಎಷ್ಟು ಧೈರ್ಯದಿಂದ ಎದುರಿಸ್ತೀವಿ ಅನ್ನುವಂಥ ಒಂದು ಪ್ರಜ್ಞೆಗೆ ಕ್ಷಾತ್ರ ಅಂತ ಕರೀತಾರೆ. ಯಾರೋ ಒಬ್ಬ ವ್ಯಕ್ತಿ ಅದನ್ನು ಹಿಂಸಾತ್ಮಕವಾಗಿ ನಮಗೆ ಅದನ್ನು ತೋರಿಸಿದಾಗ ಅದರ ಪ್ರತಿಕ್ರಿಯೆ ರೂಪವೇ ಹಿಂಸೆ ಹೊರತು ಕ್ಷಾತ್ರ ಅಂದರೆ ಹಿಂಸೆ ಅಲ್ಲ. ಕ್ಷಾತ್ರ ಪ್ರಜ್ಞೆ ಅಂದರೆ ನಮ್ಮಲ್ಲಿರುವಂತಹ ಕ್ಷಾತ್ರ ಪ್ರಜ್ಞೆ ಬಹಳ ಇಂಪಾರ್ಟೆಂಟ್. ಅರ್ಜುನನ ಕಥೆ ಹಾಗೆ ಆಗ್ತದೆ. ಅರ್ಜುನ ಶಸ್ತ್ರ ಬಿಟ್ಟ, ಇನ್ನೇನು ಮೌಕ ಇವತ್ತದಪ್ಪ 6 ಹೊಡಿಬೇಕು ಅಂತಂದರೆ ಮುಂದೆ ಹೋಗಲಿಲ್ಲ, ಹಿಂಗೆ ಮಾಡ್ದ, ಸ್ಟಂಪ್ ಆಯ್ತು, ಕ್ರಿಕೆಟಲ್ಲಿ ಔಟ್ ಆಗ್ತಾರಲ್ಲ ಆ ಥರ ಅರ್ಜುನನ ಮನಸ್ಥಿತಿ. ಅದನ್ನು ತೀರಿಸಿ, ಅದನ್ನು ಹೋಗಲಾಡಿಸಲಿಕ್ಕೆ ಕೃಷ್ಣ ಅರ್ಜುನನಿಗೆ ಇಡೀ ಭಗವದ್ಗೀತಾ ಸಾರವನ್ನು ಹೇಳಬೇಕಾಯಿತು. ಗೀತೆಯಲ್ಲಿ ಏನಿದೆ, ಗೀತೆಯಲ್ಲಿ ಇಡೀ ಅರ್ಜುನನ ಮನಸ್ಥಿತಿ, ಅಂದರೆ ಅರ್ಜುನನ ಮನಸ್ಥಿತಿಯನ್ನು ಒಂದು ಇಡೀ ಸಮುದಾಯದ ಮನಸ್ಥಿತಿ ಅಥವಾ ಒಂದು ನಾಗರಿಕತೆಯ ಮನಸ್ಥಿತಿ, ಒಂದು ಸಮಾಜದ ಮನಸ್ಥಿತಿ, ಒಂದು ದೇಶದ ಮನಸ್ಥಿತಿ ಅಂತ ನಾವು ಅಂದ್ಕೊಂಡ್ರೆ ಆ ಇಡೀ ಭಗವದ್ಗೀತೆನ ನಾವು ಹಾಗೆ ರಿಲೇಟ್ ಮಾಡ್ಕೋಬಹುದು.
ಅಲ್ಟಿಮೇಟ್ಲಿ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಕ್ಕೆ ಶುರು ಮಾಡ್ತಾನೆ. ಆಯ್ತಪ್ಪ, ನೀ ಪ್ರಶ್ನೆ ಕೇಳಿದೆಯಲ್ಲ ಎಷ್ಟು ತನ, ನಾ ಹೇಳ್ತೀನಿ ಕೇಳಿ. ಏನು ಹೇಳ್ತಾನೆ ಅವನು? ತಸ್ಮಾದ್ ಉತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ನೀನು ಈಗ ಎದ್ದೇಳಬೇಕು, ಯುದ್ಧ ಮಾಡಬೇಕು. ಯುದ್ಧಾಯ ಕೃತ ನಿಶ್ಚಯ, ನಥಿಂಗ್ ಡೂಯಿಂಗ್. ಏನು ಅಂದರೆ ನೀನು ಹೆಚ್ಚಿನ ಮಾತಾಡಬೇಕಾಗಿಲ್ಲ, ಎಲ್ಲವೂ ಹೇಳ್ತಾನೆ ಅವನು. ಮತ್ತೆ ಹೇಳ್ತಾ ಬರ್ತಾನೆ. 4ನೇ ಅಧ್ಯಾಯ ಮುಗೀತು, ಭಕ್ತಿ ಯೋಗದಲ್ಲಿ ಹೇಳ್ತಾನೆ, ಅಂದರೆ ನೀನು ನನ್ನೊಳಗೆ ಭಕ್ತಿ ಮಾಡು, ನಿನ್ನೆಲ್ಲ ಪಾಪಗಳನ್ನು ನಾನು ತೊಳಿತೀನಿ ಅಂತ ಹೇಳ್ತಾನೆ. 10ನೇ ಅಧ್ಯಾಯ ವಿಭೂತಿ ಯೋಗ ಬರುತ್ತೆ. ವಿಭೂತಿ ಯೋಗದಲ್ಲಿ ಅವನು ಹೇಳ್ತಾನೆ, ನೋಡಪ್ಪ ನೀನು ತಲೆ ಕೆಡಿಸ್ಕೋಬೇಡ, ನನ್ನ ಅಂಶಗಳು ಎಲ್ಲೆಲ್ಲಿದೆ ಅಂತ ಹೇಳ್ತಾನೆ ಅವನು. ನಾನು ಗಂಗೆಯಲ್ಲಿದ್ದೀನಿ, ಹಿಮಾಲಯದಲ್ಲಿದ್ದೀನಿ, ತುಳಸಿಯಲ್ಲಿದ್ದೀನಿ, ಈ ಎಲ್ಲ ಕಡೆ ನನ್ನ ಅಂಶ ಇದೆ. ಆಮೇಲೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ಒಳ್ಳೆ ಕಾರ್ಯ ಆಗುತ್ತೋ ಎಲ್ಲ ಕಾರ್ಯದಲ್ಲಿ ನಾನು ಇದ್ದೇನೆ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದ್ ದೇವಾವಗಚ್ಚತ್ವ ಮಮ ತೇಜೋಂಶ ಸಂಭವ. ನನ್ನ ತೇಜದ ಅಂಶ ಅಂದರೆ ನನ್ನ ಅಂಶ ಪ್ರತಿ ಒಳ್ಳೆ ಕಾರ್ಯದಲ್ಲೂ ಇದೆ ಅಂತ ನೀನು ಭಾವಿಸು, ನಿನ್ನ ನಾನು ಮೋಕ್ಷದ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಕೊನೆಗೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಮಾಡಿಸ್ತಾನೆ. 15ನೇ ಅಧ್ಯಾಯದಲ್ಲಿ ಅವನು ಪುರುಷೋತ್ತಮನಾಗಿ ಅವನು ಹೇಳ್ತಾನೆ, ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಶ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್ ಅಂತ ಹೇಳ್ತಾನೆ. ಅಂದರೆ ಆಲದ ಮರದ ಥರ, ಅಶ್ವತ್ಥ ಮರದ ಥರ ನಮ್ಮ ನಾಗರಿಕತೆ. ನಾನು ಊರ್ಧ್ವಮುಖನಾಗಿರ್ತೀನಿ, ಮತ್ತೆ ಕೆಳಗೆ ಬರ್ತೀನಿ, ಮತ್ತೆ ಮೇಲೆ ಹೋಗ್ತೀನಿ, ನನಗೆ ಸಾವಿಲ್ಲ, ಹೀಗಾಗಿ ನೀನು ತಲೆ ಕೆಡಿಸ್ಕೋಬೇಡ ಅಂತ. ಕೊನೆಗೆ 18 ಅಧ್ಯಾಯ ಹೇಳಿ ಅವನನ್ನು ರೆಡಿ ಮಾಡ್ತಾನೆ. ಸೊ ಹಿ ಪ್ರಿಪೇರ್ಸ್ ಫಾರ್ ದಿ ಬ್ಯಾಟಲ್. ಭಾರತೀಯರು ಪ್ರತಿ ಬ್ಯಾಟಲ್ಗೂ ಪ್ರಿಪೇರ್ ಆಗಬೇಕು. ಇವತ್ತು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅ ಸಿವಿಲೈಸೇಷನಲ್ ಬ್ಯಾಟಲ್, ಒಂದು ನಾಗರಿಕತೆಯ ಹೋರಾಟ. ನಮ್ಮ ನಾಗರಿಕತೆಯ ಅಂತಃಸತ್ವವನ್ನು ಉಳಿಸಿಕೊಳ್ಳಬೇಕಾದಂಥ ಹೋರಾಟ. ಪರಕೀಯರ ಬೇರೆ ಬೇರೆ ಸಾಂಸ್ಕೃತಿಕ ದಾಳಿ, ಶಿಕ್ಷಣದ ದಾಳಿ, ಮನೋವೈಜ್ಞಾನಿಕ ದಾಳಿ, ಅನೇಕ ದಾಳಿಗಳಿಂದ ನಮ್ಮನ್ನು ನಾವು ಉಳಿಸ್ಕೊಂಡು ಭಾರತೀಯತೆಯನ್ನು ಉಳಿಸ್ಕೊಂಡು ಭಾರತದ ಸತ್ವವನ್ನು ಕಾಪಾಡಿಕೊಂಡು ನಮ್ಮ ನಾಗರಿಕತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಈಗ ನಾವು ಅರ್ಜುನನ ಮನಸ್ಥಿತಿಯಲ್ಲಿದ್ದೇವೆ. ನಮಗೆ ಕೃಷ್ಣನಾಗಿ ಆಲ್ರೆಡಿ ಭಗವದ್ಗೀತೆ, ನಮ್ಮ ಗ್ರಂಥಗಳು, ನಮ್ಮ ವಿಚಾರಗಳು, ನಮ್ಮ ಇತಿಹಾಸ, ನಮ್ಮ ಪುರಾಣ, ನಮ್ಮ ಭಾರತ, ರಾಮಾಯಣ ಮಹಾಭಾರತಾದಿಗಳು ನಮಗೆ ದಾರಿ ತೋರಿಸಲಿಕ್ಕೆ ರೆಡಿ ಇದ್ದಾವೆ. ನಮ್ಮ ಉಪನಿಷತ್ತಿನ ಸಾರ, ನಮ್ಮ ಒಟ್ಟಾರೆ ಭಾರತೀಯ ಜ್ಞಾನ ಪರಂಪರೆ ಇದು ನಮಗೆ ದಾರಿ ತೋರಿಸಲಿಕ್ಕೆ ರೆಡಿ ಇದೆ. ಅದನ್ನು ನಾವು ಅಪ್ಪಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಹೇಗೆ ನಾವು ಮುಂದುವರಿಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಇವತ್ತು ಸರ್ಕಾರದ ಹಂತದಲ್ಲಿ ಎಷ್ಟು ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ ಅಂತಂದರೆ ಇದು ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಸುಮಾರು ಒಂದು 5 ವರ್ಷದ ಹಿಂದೆ ಶಿಕ್ಷಣ ಮಂತ್ರಾಲಯ IKS ಡಿವಿಷನ್ ಅಂತ ಮಾಡಿತು, ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಡಿವಿಷನ್ ಅಂತ. ಇವತ್ತು ಇಡೀ ದೇಶದಲ್ಲಿ 100ಕ್ಕೂ ಹೆಚ್ಚು ಸಂಸ್ಥೆಗಳು ಭಾರತೀಯ ಜ್ಞಾನ ಪರಂಪರೆ ಆಧಾರಿತ ಕೆಲಸಗಳನ್ನು ಮಾಡ್ತಾ ಇದೆ, ಒಳ್ಳೊಳ್ಳೆ ರಿಸರ್ಚ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಇವತ್ತು ಎಕನಾಮಿಕ್ಸಿನ ಪ್ರೊಫೆಸರು ಮಾಡರ್ನ್ ಎಕನಾಮಿಕ್ಸ್ ಪಾಠ ಮಾಡೋದ್ರ ಜೊತೆಗೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಹೇಗೆ ತನ್ನ ಪಾಠದಲ್ಲಿ ಅಳವಡಿಸ್ಕೊಳ್ಬೋದು, ಪೊಲಿಟಿಕಲ್ ಸೈನ್ಸ್ ಪಾಠ ಮಾಡುವಂಥ ಒಬ್ಬ ಪ್ರೊಫೆಸರು ಹೇಗೆ ವಿದುರ ನೀತಿ, ಆಮೇಲೆ ರಾಜಧರ್ಮದ ಪಾಠಗಳು, ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವದಲ್ಲಿ ಭೀಷ್ಮ ಹೇಳಿದಂತಹ ರಾಜಧರ್ಮದ ಅಂಶಗಳನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ರಿಸರ್ಚ್ ನಡೀತಾ ಇದೆ. ಸಿಮಿಲರ್ಲಿ ಇವತ್ತಿನ ಮ್ಯಾನೇಜ್ಮೆಂಟು, ರೂರಲ್ ಡೆವಲಪ್ಮೆಂಟು, ಈ ಥರದ ಅನೇಕ ಕೋರ್ಸ್ಗಳಲ್ಲಿ ಭಗವದ್ಗೀತೆಯ ಅಂಶಗಳು, ಕೌಟಿಲ್ಯನ ಅರ್ಥಶಾಸ್ತ್ರದ ಅಂಶಗಳು, ಪಂಚತಂತ್ರದ ಕಥೆಗಳು, ಇದೆಲ್ಲವನ್ನು ಸಿಂಥಸೈಸ್ ಮಾಡಿ ಇವತ್ತಿನ ಮಾಡರ್ನ್ ಅಪ್ಲಿಕೇಶನ್ಗೆ ಹೇಗೆ ಜೋಡಿಸ್ಕೊಳ್ಬಹುದು ಅಂತಂದರೆ ನಮ್ಮ ಶಾಸ್ತ್ರೀಯ ಜ್ಞಾನ ಅಥವಾ ಪರಂಪರಾನುಗತವಾದ ಜ್ಞಾನ ಮತ್ತು ಆಧುನಿಕ ಜ್ಞಾನ ಅದು ಎರಡರ ಮೇಳೈಕೆಯಿಂದ ನಾವು ಹೇಗೆ ಭಾರತವನ್ನು ಮುನ್ನಡೆಸಬೇಕು ಅನ್ನುವಂಥ ಅದ್ಭುತವಾದ ಕೆಲಸ ಆಗ್ತಾ ಇದೆ. ಹೀಗಾಗಿ ನಾವು ಈ ಯಜ್ಞದ ಭಾಗವಾಗಬೇಕು. ಈ ಯಜ್ಞದ ಭಾಗ ಆಗಿ ಮತ್ತೆ ನಮ್ಮ ಭಾರತವನ್ನು ಆ ಎತ್ತರಕ್ಕೆ ಕೊಂಡೊಯ್ಯಬೇಕು. ಕ್ರಿಸ್ತಶಕ 1000ವರೆಗೆ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಅಂಗಸ್ ಮ್ಯಾಡಿಸನ್ ಅನ್ನೋ ರಿಸರ್ಚ್ ಪ್ರಕಾರ ಕ್ರಿಸ್ತಶಕ 1000ವರೆಗೆ ಭಾರತ 40% GDPಯನ್ನು ಪ್ರಪಂಚಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು. ಇವತ್ತು ಎಷ್ಟಿದೆ ನಮ್ಮ GDP ಕಾಂಟ್ರಿಬ್ಯೂಷನ್? ಇವತ್ತು ನಮ್ಮ GDP ಕಾಂಟ್ರಿಬ್ಯೂಷನ್ ಈಸ್ ಹಾರ್ಡ್ಲಿ 3 to 4% ಆಫ್ ಪ್ರಪಂಚದ GDP ಕ್ಯಾಲ್ಕುಲೇಷನ್ ನಾವು ಮಾಡಿದರೆ ನಮ್ಮ ಭಾರತದ ಕಾಂಟ್ರಿಬ್ಯೂಷನ್ ಈಸ್ ಹಾರ್ಡ್ಲಿ 3 to 4%. ಅಗೇನ್ ಆ GDP ಕ್ಯಾಲ್ಕುಲೇಷನಲ್ಲಿ ಸಮಸ್ಯೆಗಳಿವೆ, ಐ ಆಮ್ ನಾಟ್ ಗೋಯಿಂಗ್ ಟು ದಟ್. ಬಟ್ ನಮ್ಮ ಕಾಂಟ್ರಿಬ್ಯೂಷನ್ ಒಂದು ಕಾಲದಲ್ಲಿ 40% ಇರ್ತಿತ್ತು, ಈಗ 3% ಬಂದಿದೆ. ಸೊ ಯಾವಾಗ ಆ 40ರಿಂದ ನಾವು ಕೆಳಗಿಳಿತಾ ಬಂದ್ವಿ, 1857ವರೆಗೂ ಸ್ಟಿಲ್ ವಿ ಆರ್ ಗುಡ್, ವಿ ಆರ್ ಕಾಂಟ್ರಿಬ್ಯೂಟಿಂಗ್ 28% ಆಫ್ GDP ಟು ದಿ ವರ್ಲ್ಡ್. ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋದಾಗ ವಿ ಆರ್ ಕಾಂಟ್ರಿಬ್ಯೂಟಿಂಗ್ 4%, 3 to 4%, ಬಟ್ ಸ್ಟಿಲ್ ಮೇಂಟೈನ್ಡ್. ಈವನ್ 2025 ಕೂಡ ನಾವು 3-4% GDPಯನ್ನು ಮಾಡ್ತಾ ಇದ್ದೀವಿ. ನಾವು ಸುಮಾರು ಹೇಳ್ತೇವೆ ಎಕನಾಮಿಕಲ್ ಡೆವಲಪ್ ಆಗಿದ್ದೇವೆ, ಹಾಗಾಗಿದೆ ಹಿಂಗಾಗಿದೆ ಅಂತ. ಬಟ್ ನಮ್ಮ ಅಂದರೆ ಎಜುಕೇಷನ್, ನಮ್ಮ ರಿಸರ್ಚ್ ಕಾಂಟ್ರಿಬ್ಯೂಷನ್, GDPಯ ಒಂದು ಕಾಂಟ್ರಿಬ್ಯೂಷನ್ ಸ್ಟಿಲ್ ಲೆಸ್. ಸೊ ಹೀಗಾಗಿ
ಇದೆಲ್ಲ ಸಮಸ್ಯೆಯಿಂದ ಹೊರಗೆ ಬಂದು ಒಂದು ಹೊಸ ದೃಷ್ಟಿಕೋನವನ್ನು ನಾವು ಪಡಿಬೇಕು ಅಂತಂದರೆ ನಮಗೆ ಮತ್ತೆ ನಮ್ಮ ಭಾರತೀಯ ಜ್ಞಾನ ಪರಂಪರೆನೇ ಸಹಾಯ ಮಾಡುತ್ತೆ. ಹೀಗಾಗಿ ನಾವು ಎಲ್ಲರೂ ಕೂಡ ನಮ್ಮ ಆಧುನಿಕ ಓದು ಅಥವಾ ವಾಟ್ ಎವರ್ ಮಾಡರ್ನ್ ಅಪ್ಲಿಕೇಶನ್ಗಳ ಜೊತೆಗೆ ನಮ್ಮ ಶಾಸ್ತ್ರದ, ನಮ್ಮ ಸಂಪ್ರದಾಯದ, ನಮ್ಮ ಗ್ರಂಥಗಳ, ನಮ್ಮ ಭಾರತೀಯ ಗ್ರಂಥಗಳ ಅಧ್ಯಯನ ಮಾಡಿ ಅದೆರಡನ್ನು ಜೋಡಿಸ್ಕೊಂಡು ಮುಂದೆ ಹೋದರೆ ನಮ್ಮ ಮಕ್ಕಳು ಸುಧಾರಿಸ್ತಾರೆ, ಕುಟುಂಬಗಳು ಸುಧಾರಿಸ್ತವೆ, ಫ್ಯಾಮಿಲಿನೂ ಸುಧಾರಿಸ್ತದೆ, ಒಟ್ಟಾರೆ ನಮ್ಮ ಸಮಾಜಕ್ಕೆ ಒಂದು ದೃಷ್ಟಿಕೋನ ಬರ್ತದೆ, ಕ್ಷಾತ್ರ ಪ್ರಜ್ಞೆ ಜಾಗೃತಿ ಆಗ್ತದೆ, ಎಂತಹ ಆಕ್ರಮಣವನ್ನು ಕೂಡ ಮೆಟ್ಟಿ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯ ನಮಗೆ ದೊರೆತಿದೆ ಅನ್ನುವಂಥ ಮಾತನ್ನು ಹೇಳ್ತಾ ತಾಯಿ ಭಾರತೀಯ ಚರಣ ಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಬಾಬುರಾವ್ ಸರ್ ಅವರಿಗೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ವಂದಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ಹಾಗೂ ಬಡಾವಣೆಯ ಎಲ್ಲ ಹಿರಿಯರಿಗೆ, ಮಾತೆಯರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿವರೆಗೆ